ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರು ಕನ್ನಡ ಸಮ್ಮೇಳನದ ಬಗ್ಗೆ ಒಂದು ಎರಡು ಮಾತನ್ನು ಮಾತಾಡ್ತಾರೆ. ಬಂಧುಗಳೇ ನಮಸ್ತೆ. ಎಲ್ಲ ಕನ್ನಡಿಗರು ವಂದಿಸುತ್ತಾ ಇವತ್ತೇನು ಕನ್ನಡಿಗರ ಆಗ್ರಹ ಸಮಾವೇಶವನ್ನು ಎಲ್ಲ ಕನ್ನಡ ಸಂಘಟನೆ ಮತ್ತು KRS ಪಕ್ಷದ ಸಮಿತಿ ವತಿಯಿಂದ ಇವತ್ತೇನು ಬೃಹತ್ತಾದ ಒಂದು ಒಕ್ಕಲವಾದ ಸಮಾವೇಶವನ್ನು ಹಮ್ಮಿಕೊಂಡಿರೋ ಕಾರಣ ಏನಂತಂದರೆ, ನಾವು ನವಂಬರಿಗರ ಕನ್ನಡಿಗರ ಆಗಬಾರದು, ದಿನನಿತ್ಯ ಕನ್ನಡಿಗರಾಗೋದು. ಯಾಕೆ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕೆಟ್ಟ ರಾಜಕಾರಣಿಗಳು ನಮ್ಮ ಕನ್ನಡ ನಾಡನ್ನು ಬೇರೆ ರಾಜ್ಯದ ಪರಭಾಷೆಗಳಿಗೆ ಮಾರ್ತಾರೆ. ಕಾರಣ ಅಂತಂದರೆ ಮೊದಲು ಬರೀ ಕರ್ನಾಟಕದಲ್ಲಿ ಮಾತ್ರ, ಬೆಂಗಳೂರಲ್ಲಿ ಮಾತ್ರ ವಲಸಿಗರು ಅಂತ ತಿಳ್ಕೊಂಡಿದ್ರು. ಈಗ ಸಂಸ್ಕೃತಿ ಪ್ರತಿ ಹಳ್ಳಿಗೂ ಹಬ್ಬಿದೆ. ಇದೇ ರೀತಿ ಈಗ ಎಲ್ಲೇ ಹೋದರೂ ಹಳ್ಳೀಲಿ ಏನು ಮಾಡ್ತಾರೆ ಅಂತಂದರೆ, ಇಟ್ಟಿಗೆ ಫ್ಯಾಕ್ಟ್ರಿಲಿ ಸಿಮೆಂಟ್ ಹೊರಕ್ಕೆ ಎಲ್ಲ ಹೊರ ರಾಜ್ಯದವರು, ಬಿಹಾರಿ, ಅಸ್ಸಾಮು, ಒರಿಸ್ಸಾದವರು ಬಂದು ಅಲ್ಲಿ ಆಕ್ರಮಿಸ್ಕೊಂಡ್ರೆ ನಾವು ಕನ್ನಡಿಗರು ಈ ಕೆಟ್ಟ ರಾಜಕಾರಣಿಗಳ ಹಿತಾಸಕ್ತಿಗೆ ನಮ್ಮನ್ನು ಬಲಿ ಕೊಡ್ತಾರೆ. ಯಾಕೆಂದರೆ ಇದೇ ರೀತಿ ಆದರೆ ನಮಗೆ ಕನ್ನಡ ನಾಡಿಗೋಸ್ಕರ, ಕನ್ನಡ ನಾಡಿನಲ್ಲಿ ನಾವು ಕನ್ನಡಕ್ಕೋಸ್ಕರ ಕನ್ನಡಿಗರು ಹೋರಾಡೋಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಯಾರು ಅಂತಂದರೆ ನಾವು ಎಂಥರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಾವು ಫಸ್ಟು ಕರೆಕ್ಟಾಗಿ ಗಣನೆಗೆ ತಂದು ನಾವು ಅವನ್ನ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಈ ಸ್ಥಿತಿ ಬರ್ತಿರಲ್ಲ. ಮುಂದಿನ ದಿನಗಳಾದರೂ ಕನ್ನಡಿಗರು ಇದನ್ನು ಎಚ್ಚೆತ್ಕೊಂಡು ಒಳ್ಳೆಯ ಸಮಾಜಕ್ಕೆ ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ಯಾರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಕನ್ನಡಕ್ಕೆ ಯಾವಾಗಲೂ ಹೋರಾಟ ಮಾಡೋರು ಯಾರು ಅವ್ರ ಜೊತೆ ಬರ್ತಾರೆ ಅಂಥವ್ರಿಗೋಸ್ಕರ ದುಡಿದ್ರು ಮಾತ್ರ ನಾವು ನಮ್ಮ ದೇಶ ಮತ್ತು ನಮ್ಮ ಕನ್ನಡ ನಾಡು ಎಲ್ಲ ಉಳಿಸ್ಬೋದು. ಮತ್ತು ಕೇಂದ್ರ ಸರ್ಕಾರ ಈಗ ಹಿಂದೆ ಒಂದು ಆದೇಶ ಹೊರಡಿದೆ, ತ್ರಿಭಾಷಾ ನಿಧಿ, ತ್ರಿಭಾಷಾ ಇದು ಆರ್ಟಿಕಲ್ ಇದ್ರಾಗೇನೋ ಉಳಿಸಿದೆ. ಯಾಕೆಂತಂದರೆ ನಮ್ಮ ಕನ್ನಡದಾಗ ನಾವು ಹಿಂದಿ ಕಲಿಬೇಕು ಅಂತ ಹೇಳ್ತಾರೆ. ಹಿಂದಿ ನಾವ್ಯಾಕ್ರೆ ಕಲಿಬೇಕು? ಉತ್ತರ ಪ್ರದೇಶ ನಮ್ಮ ಕನ್ನಡ ಕಲಿಯೋಕೆ ಹೇಳ್ಬೇಕಲ್ಲ ಅವರು. ನಾವು ಮಾತ್ರ ಹಿಂದಿ ಕಲಿಬೇಕು. ಅವ್ರ ದೇಶದಲ್ಲಿ, ಅವರ ಸ್ಟೇಟಲ್ಲಿ ಅಸ್ಸಾಮು, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತು ಅಲ್ಲೆಲ್ಲ ಅವರು ನಮಗೆ ಕನ್ನಡ ಕಲಿಸಬೇಕಂತ ಅವರು ಆದೇಶ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ. ಕರ್ನಾಟಕದವರಿಗೆ ಅವ್ರಿಗೆ ಬಿಟ್ಟು ಸಿಕ್ಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಯಾಕೆ ಭಾಷೆ ಕಲಿಬೇಕು? ನಾವು ಹಿಂದಿ ಭಾಷೆ ಕಲಿಬೇಕು ಅಂದರೆ ನಾವು ಹೋಗಿ ಅವ್ನು ಯಾರು ದುಡಿಬೇಕು ಅಂತ ಅವ್ರ ಸ್ಟೇಟಿಗೆ ಹೋಗ್ತಾನೆ, ಅವನು ಅವ್ರ ಭಾಷೆ ಕಲಿಬೇಕು ಅಂದರೆ ಅಲ್ಲಿ ಕಲಿತಾನೆ. ನಾವ್ಯಾಕೆ ನಮ್ಮ ಭಾಷೆ ಬಿಟ್ಟು ಅವ್ರ ಭಾಷೆ ಕಲಿಬೇಕು? ಇದು ಯಾ ನ್ಯಾಯ? ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ ಅಲ್ಲೆಲ್ಲೂ ಇಲ್ಲ. ಅವರು ಕನ್ನಡಕ್ಕೋಸ್ಕರ ಅವ್ರ ಭಾಷೆಗೋಸ್ಕರ ಹೋರಾಡ್ತಾರೆ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಮಾತ್ರ ನಾವು ಮುಂದಿನ ದಿನದಲ್ಲಿ ನಮ್ಮ ಮುಂದಿನ ಪೀಳಿಗೆಗಳಿಗೋಸ್ಕರ ನಾವು ಕನ್ನಡ ನಾಡನ್ನ ಉಳಿಸ್ಬೋದು. ಇಲ್ಲ ಅಂದರೆ ಪರಭಾಷೆಗಳು, ಹಿಂದಿ ವಾಲೆಗಳು ನಮ್ಮನ್ನು ಆಕ್ರಮಿಸ್ಕೊಂಡ್ರೆ ಈಗ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಕ್ಕೆ ಹೋರಾಡ್ಬೇಕಾಗ್ತಲ್ಲ, ಅದು ಮುಂದೆ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅವ್ರು ಬಂದು ನಮ್ಮನ್ನು ಅಲ್ಲಿಂದ ಓಡಿಸೋ ಪರಿಸ್ಥಿತಿ ಬಂದಿದೆ. ಈಗ ಬೆಳಗಾಮಲ್ಲಿ ನೋಡ್ತಾರೆ, ಕನ್ನಡಕ್ಕೋಸ್ಕರ ನಮ್ಮ ಬೆಳಗಾಮಲ್ಲಿ ನಾವು ಹೋರಾಡಬೇಕು. ಅದೇ ಕೇಂದ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ಕನ್ನಡ ಕಲೀಲಿ ಅಂತ ಅವ್ರಿಗೆ ಒಂದು ಆದೇಶ ಹೊರಡ್ತೀವಿ. ನಮಗೆ ಯಾಕೆ ತ್ರಿಭಾಷಾ ನಿಧಿನ ಆದೇಶ ಮಾಡ್ತಾರೆ ಅವರು? ಈ ಮುಂದಿನ ದಿನಗಳಲ್ಲಿ ಕನ್ನಡ ಅಭಿಮಾನಿಗಳು ಕನ್ನಡಕ್ಕೋಸ್ಕರ ಎಷ್ಟೋ ಜನ ಇದರಲ್ಲಿ ಪ್ರಾಣ ತ್ಯಾಗ ಎಲ್ಲ ಮಾಡಿದ್ದಾರೆ. ಈ ಕೆಟ್ಟ ರಾಜಕಾರಣಿ ಮತ್ತು ಕೆಟ್ಟ ಪ್ರಜಾಪ್ರಭುತ್ವನ ನಾಶ ಮಾಡೋಕ್ಕೋಸ್ಕರ ಈ ಯಾರ ಜನಪ್ರತಿನಿಧಿಗಳಿದ್ದಾರೆ, ನಮ್ಮನ್ನು ಇದೇ ರೀತಿ ಆದರೆ ನಮ್ಮನ್ನು ಒಂದಲ್ಲ ಒಂದು ದಿವಸ ಮಾರೋ ಪರಿಸ್ಥಿತಿ ಬರುತ್ತೆ. ಆದರೆ ನಾವು ಆ ಥರಕ್ಕೆ ಬಗ್ಗಲ್ಲ, ಜಗ್ಗಲ್ಲ. ಆದ ಕಾರಣ ಇಲ್ಲಿ ಬಂದಿರೋ ಕನ್ನಡ ಅಭಿಮಾನಿಗಳು ಇದನ್ನು ಎಚ್ಚೆತ್ಕೊಂಡು ಸರ್ಕಾರಗಳು ಮುಂದಿನ ಇದರಲ್ಲಿ ನಾವೇನು ಈಗ ಹಕ್ಕೊತ್ತಾಯ ಮಾಡ್ತೀವಿ ಅದನ್ನು ನಮಗೆ ಜಾರಿ ತರಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದ ಜನತೆ ಸೇರಿ ಒಂದು ದೊಡ್ಡ ಹೋರಾಟವನ್ನು ಮಾಡಿ ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಜೈ ಹಿಂದ್, ಜೈ KRS ಪಕ್ಷ.